ಅಲ್ಲ, ಒಂದು ಅವರೆಕಾಯಿ ತುಳ್ದಿದ್ಕೆ ಅವರಿಬ್ರು ಅಕ್ಕ ತಂಗಿ ಅವರು ಏನತ್ತೆ ಅವರು ಎಮ್ಮಾರಿ ಅಂತವ್ರು ಆಗವ್ರು ಹಿಡ್ಕೊಂಡು ಹೆಂಗೆ ಹೊಡಿತಾರಲ್ಲ ಅತ್ತೆ. ಅಪ್ಪ, ನಾನೇನೋ ಅಂದ್ಕೊಂಡಿದ್ದೆ. ಕಿರು, ಅವರು ಓದಿದ್ದಕ್ಕೆ ಇವಾಗ ಸರಿಯಾಗಿ ಹೇಳಿದ್ದೀನಿ. ಇಲ್ಲೆಲ್ಲೆಲ್ಲೂ ಬರಬಾರ್ದು, ಇಲ್ಲೆಲ್ಲೆಲ್ಲೂ ಬಿಡ್ಕಮಲ್ಲ. ಅವಳು ಎಲ್ಲನ ತಂಗಿನೆಲ್ಲನ ಕರ್ಕೊಂಬಂದು ಸಾಕ್ಯಮಾಡು, ಹೋಗಿ ಬೇರೆ ಹೋಗಿ ಸಾಕ್ಯಬೇಕು ಅಷ್ಟೇನೆ. ನಾನು ಹಂಗೆ ಹೇಳಿದ್ದೀನಿ. ಸುಮ್ಮನಿರು, ನೀನು ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ, ಅಳ್ಬೇಡ, ಸುಮ್ಕಿರು. ನನ್ನ ಕಣ್ಣೆದ್ರಿಗೆ ಹೊಡೆದ್ಬಿಟ್ರಲ್ಲ, ನನಗೆ ತುಂಬ ಕೋಪ ಬಂದ್ಬಿಡ್ತು. ಅಳ್ಬೇಡ ಕಣಮ್ಮ, ಸುಮ್ಮನಿರು, ಅಳ್ಬೇಡ. ಅಲ್ಲ, ನೀನು ತಿರ್ಕೊಂಡು ಕುಟ್ಬೇಕು ತಾನೇ? ಅಯ್ಯೋ, ಇಬ್ರು ಎಷ್ಟು ಶಕ್ತಿಯಾಗಿದ್ದಾರೆ ಗೊತ್ತಾ? ಇಬ್ರು ಹಿಡ್ಕೊಂಡು ಹೊಡಿಬೇಕಂದ್ರೆ ನನ್ನದು ಕೂದಲು ನಿಗರದಲ್ಲೇ ನೀನು ಅವತ್ತಿಂಗೆ ಹೋಗ್ತಾ ಇದ್ಲಾ, ಅದಕ್ಕೆ ನಾನು ಸುಮ್ಮನೆ ಹಿಂಗೆ ತಮಾಷೆಗೆ ಹಿಂಗೆ ಅಂದಿದ್ದೆ. ನೀನು ಅವತ್ತು ನನ್ನ ಕೂದಲು ನಿಗರದಲ್ಲೇ ಅಂತೇಳಿ ಕೂದಲು ಹಿಡ್ಕೊಂಡು ಹೆಂಗೆ ಹೇಳಿದ್ಲು ಗೊತ್ತಾ ಅತ್ತೆ ಅವಳು. ಅಪ್ಪ ಭವ್ಯ ನೋಡೋಕೆ ಚೌಟ್ ಮೆಣಸಿನ್ಕಾಯಿ. ಅವಳು ಒಳ್ಳೆವಳಲ್ಲ ನೋಡೋಕ್ಕೆ. ತುಂಬ ಘಾಟಿ ಇದ್ದಾಳಮ್ಮ. ಇಬ್ಬರಳು ಅಕ್ಕ ತಂಗಿಯರು ಇಬ್ರು ಒಳಗೆ ಇಟ್ಕೊಂಡಿರ್ತಾರೆ ಅತ್ತೆ. ನಮ್ಮಂಥವ್ರು ಹೊರಗೆ ತೋರಿಸ್ಕೊಂಡು ನಾವು ಇದು ಮಾಡ್ಕೊಂತೀವಿ ಅಷ್ಟೇನೆ. ಅವ್ರು ಒಳ್ಳೆಯವರಲ್ಲ ಅಕ್ಕ ತಂಗಿಯರು ಇಬ್ರು, ತುಂಬ ಸ್ಟ್ರಾಂಗು. ತುಂಬ ಇದ್ದಾರೆ ಇಬ್ರು. ಅಯ್ಯೋ, ಏನೇಂದ್ರು ಅಂತವ್ರು ನಾನು ನಂಬಾರ್ದು ಅಂತ ಅನಿಸುತ್ತೆ ಅತ್ತೆ. ಅಯ್ಯೋ, ತುಂಬ ಅಪ್ಪ ಹೆಂಗಿದ್ದಾರೆ ಅಂತಂದರೆ ಅವರು ನಿಜವಾಗ್ಲೂ ಅವ್ರು ನೆನೆಸ್ಕೊಂಡ್ರೆ ನನಗೇನಪ್ಪ ಅವ್ರು ಅಂಥ ವರ್ಷ ಜನ ಅನಿಸುತ್ತೆ. ಬಿಡತ್ಲಾಗ ಹೋಗ್ಲಿ, ಹೊತ್ತು ನಿನ್ನ ಮಕ್ಕ ನೋಡಿ ಹೆಂಗಾಗೈತೆ. ಹೋಗು ಇವಾಗ. ಹೋಗಿ ಅವರೆಲ್ಲ ಅವ್ರ ಪಾಡಿಗೆ ಅವರು ಮಾಡ್ಕೊಂಡು ಉಮ್ಲಿ, ಗೊತ್ತಾಗುತ್ತೆ. ಎಲ್ಲಿ ಕರ್ಕೊಂಡೋಗಿ ಹೊರಗೆ ಮಾಡ್ಕೊಂಡು ಉಂಡ್ರೆ ಅವ್ರಿಗೇನೆ ಇಲ್ದಂಗೆ ಆಗುತ್ತೆ. ಅವಾಗ ಹೇಳ್ದಲ್ಲೇ ಕಳಿಸ್ತಾರೆ. ಇವಳು ಸುಮ್ಮನಿರ್ದಲ್ದಲ್ಲೇ ಅವ್ರ ತಂಗಿನ ಬೇರೆ ಕರ್ಕೊಂಬಂದವಳು. ಈಗ ಮಕ್ಕಳನ್ನೇನೇ ಸಾಕಕ್ಕೆ ಬಿಡತ್ತ ಅಂತಾರೆ. ಇವಳಿಗೊಂದು ಮಕ್ಕಳಾಗ್ಲಿ, ಗೊತ್ತಾಗುತ್ತೆ. ಬರೀ ಕಂಡರ್ಗೆ ಇಕ್ಕದಲ್ಲ, ದುಡ್ಡು ಬರೀ ತಂಗಿಯರ್ಗೂ ಅಪ್ಪ ಅಮ್ಮಗೂ. ನನ್ನ ಮಗ ಎಷ್ಟೊಂದು ದುಡಿತಾನೆ, ಎಲ್ಲ ಬರೀ ಅಪ್ಪ ಅಮ್ಮಗೂ. ನಮ್ಮ ಅಪ್ಪ ಬಡವರು ಅಂತೇಳಿ ಅವ್ರ ಅಮ್ಮಗೆ ಯಾತೈತೋ ತಾಂಡು ಕಳಿಸ್ತಾಳೆ. ಅವ್ರ ಅಮ್ಮಗೆ ಜಾಕೆಟ್ ತಾಂಡು ಕಳಿಸೋದು, ಸೀರೆ ತಾಂಡು ಕಳಿಸೋದು, ಲಂಗ ತಾಂಡು ಕಳಿಸೋದು. ಅಯ್ಯೋ ಎಲ್ಲ ಕಳಿಸ್ತಾಳೆ. ಪ್ರತಿಯೊಂದು ಕಳಿಸ್ತಾಳೆ. ಮೊನ್ನೆ ಇವನು ಕಿವೆ ಕಿಕ್ಕಮ್ಮ ಮಾಡ್ಸ್ಯಾವನಿ. ಕಿವೆ ಕಿಕ್ಕಮ್ಮವೆಲ್ಲ ನಮ್ಮ ಅಮ್ಮಯ್ಯ ಎಲ್ಲ ಮೋದಿಗೆ ಹೋಗುತ್ತೆ, ನಮ್ಮ ಅಮ್ಮನ ಬಂಗಾರದವಿಲ್ಲ ಅಂತೇಳಿ ಕಳಿಸ್ತಾಳೆ. ಒಬ್ಬ ಭಾರಿ ಇದ್ದಾಳೆ. ಅವ್ರ ಅಮ್ಮ ಬಂಗಾರದವ್ ಕಂಡವಳ ಇಲ್ವ, ಇವಳು ಕಳಿಸ್ತಾಳೆ. ಇವಳು ಕಂಡಿರಲಿಲ್ಲ, ಇಲ್ಲಿ ನನ್ನ ಮಗ ಮಾಡಿಸಿರೋದು. ನಾವು ಮಾಡಿಸಿರೋದಕ್ಕೆ ಎಲ್ಲನ ತಗೊಂಡೋಗಿ ಎಲ್ಲ ಅಮ್ಮಗೆ ಕೊಡ್ತಾಳೆ. ಅದು ಕರ್ದ ಬೇಜಾರು. ನಮ್ಮ ಅಮ್ಮ ಯಾತಿಲ್ಲ ಅಂತೇಳಿ. ನಾವು ಒಂದಿಟ್ಟು ಹಿಂಗಿರೋದಕ್ಕಾಗಿ ನಂಗೆ ಮಾಡ್ಕೊಂಬಂದಿದ್ದೆ ಕಣಮ್ಮ. ಇಲ್ಲ ಅಂದಿದ್ರೆ ಅವಳನ್ನೇ ನಮ್ಮ ಮದುವೆ ಮಾಡ್ಕೊಂತಿರ್ಲಿಲ್ಲ ಅಂತಾರೆ ಮನೆ ಬಡವ್ರ ಮನೆಗೆ. ಇವಾಗ ಇವಳು ಸುಪ್ಪಿದ್ದು ಬೇರೆ ಇಲ್ಲಿ ನಮ್ಮ ಮನೆ ತತ್ತಾಲ್ ಬಿದ್ದು ಹೋತಲ್ಲ ಇವಳ್ದು, ಅದಕ್ಕಾಗಿ ಮದುವೆ ಮಾಡ್ಕೊಂಬಂದಿದ್ದಿಲ್ಲ ಅಂದ್ರೆ ನಾವೇನು ಅಂತಾರೆ ಮನೆ ಮದುವೆ ಮಾಡ್ಕೊಬತ್ತಿರ್ಲಿಲ್ಲ. ಯಾತ್ಲಕ್ಕಮ್ಮ ಹಂಗೆ ಹೇಳ್ತೀಯ? ಅವಳು ನಮ್ಮಳು ಭೂಮಿನೂ ಆಗ ಅವಳು ಬವಿ. ಇಬ್ಬರಳು ಇವಳು ಹಿಡ್ಕೊಂಡು ಹೋಯ್ತಾರೆ. ಅವರೇ ಕೈಲಿ ಒಂದೇ ಒಂದು ಬಿದ್ದಿತ್ತು ಅಂತಿಲ್ಲಿ ನೋಡ್ದಲ್ಲೇ ತುಳಿದ್ಲಂತಿ. ಅದಕ್ಕೆ ಅವರೇ ಕೈ ತುಳಿತೀಯ ನೀನು ಅಂತೇಳಿ ಇಬ್ಬರಳು ಹಿಡ್ಕೊಂಡು ನಾನಿಲ್ಲ ಪರದಾಡ್ಯವ್ರೆ. ಇವ್ರು ಹೇಳಗ್ಯವ್ರೆ ಸುಮ್ಕಿರಿ, ಅಮ್ಮ ಬರೋವರೆಗೂ ಏನು ಮಾತಾಡೋದು ಬೇಡ ಅಂತ ಹೇಳಗ್ಯವ್ರೆ. ಸುಮ್ಮನಿರ್ಬೇಕಾ ಅವ್ರು ಇಬ್ಬರಳು ಹಿಡ್ಕೊಂಡು ಹೋಯ್ತಾ ಇದ್ದಾರೆ, ಯಾರು ಇಲ್ಲ ಅಂತ ಹೇಳಿ. ನನಗೆ ತುಂಬ ಸಿಟ್ಟು ಬಂತು ನೋಡು. ಅದಕ್ಕೆ ಮತ್ತೆ ನೀವು ಯಾಕಂಗೆ ಓದಿತೀರ ಅಂತ ಹೇಳಿ ಅವ್ರಿಗೆ ಹೇಳ್ದೆ, ನೀವು ಬೇರೆ ಹೋಗಿ ಮಾಡ್ಕೊಂಡು ಉಂಡ್ರಿ ಅಂತ ಹಸಿ ಕಳಿಸಿ. ಒಂದೇ ಮನೆಯಾಗಿದ್ದರೆ ನಾವೇನು ಹೇಳ್ತೀವಿ, ನಿಮ್ಗೇನು ಹೇಳಮ್ಮ ಆಗಲ್ಲ, ನಿಮ್ಮ ಜೀವನ ಮಾಡಿದ್ರೆ ಸಾಕಾಗೈತೆ. ಅವಳನ್ನ ಕರ್ಕೊಂಬಂದು ಯಾಕೆ ಓದಿಸ್ತಾ ಇದ್ದೀರಾ? ನಾಳೆ ಹೊತ್ತಿನಾಗ ಒಂದಿಟ್ಟು ಹೆಚ್ಚು ಕಮ್ಮಿ ಆದರೆ ಯಾಕೆ ಬೇಕು? ಸುಮ್ಮನೆ ಅವಳನ್ನ ಅಲ್ಲಿ ಬಿಡ್ರಿ ನಿಮ್ಮ ಊರಾಗೆ ಅಂತ. ನೋಡು, ನನ್ನ ಮಗ ದುಡ್ದಿರೋದು ಅವಳು ದುಡ್ದಿರೋದು ಬರೀ ಅಮ್ಮೆಯರಿಗೆ ಹೊಸರ್ಸ್ ಕಳ್ಸೋದೆ. ಅಮ್ಮೆಯರಿಗೆ ಬರೀ ಅಮ್ಮೆಯರು ಬಡವರು ಅಂತೇಳಿ ಅಮ್ಮಗೆ ಸೀರೆ ತಮ್ಮದು, ಜಾಕೆಟ್ ತಮ್ಮದು, ಅಮ್ಮ ಮೊನ್ನೆ ಒಡವೆ ಮಾಡಿಸಿದೀವಿ. ಕಿವೆ ಕಿಕ್ಕೆ ಮಾವನು ಹಿಂಗೆ ರಿವರ್ಸ್ ಚೇಂಜ್ ಎಲ್ಲ ಅವ್ರ ಅಮ್ಮಯ್ಯ ಕಿವೆ ಕಿಕ್ಕೆ ಮಾವು ಅಂತ ಕಳಿಸ್ತಾಳೆ. ಅವ್ರ ಅಮ್ಮಯ್ಯ ಬಡವಿ ಅಂತಿ. ಯಾತಿಲ್ವಂತ ಕಿವೆಗಳವು. ಅಮ್ಮಯ್ಯ ನಮ್ಮರದು ಮದುವೆ ಐತಿ, ಅಲ್ಲಿ ನಮ್ಮ ಅಮ್ಮಗೆ ಯಾರು ಬೆಲೆ ಕೊಡಲ್ಲ, ಅದಕ್ಕೆ ಇಕ್ಕೊಂಡು ಹೋಗ್ಲೇಳು ಅಂತ ಕಳಿಸ್ತಾಳೆ. ಅಲ್ಲ, ಮಾಡಿಸ್ಕೋಬೇಕಂತಾರು. ಮಾಡಿಸ್ಕೊಂಬಕ್ಕಾಗಲ್ವೇ? ಅವಳಿಗೆ ಅದೇ ಒಟ್ಟುರಿ ಕಣತ್ತೆ. ನಂತಾಗೆಲ್ಲ ಒಡವೆ ಐತಲ್ಲ, ಅದೇ ಒಟ್ಟುರಿ ಅವಳಿಗೆ. ನೋಡು, ನಾನು ಕೊಡ್ಬೇಕಂತ ಅವಳಿಗೆ ಮೊನ್ನೆ ಕೇಳಿದ್ಲೇಳ, ಅದಕ್ಕೆ ಕೊಡಲಿಲ್ಲ, ಅದಕ್ಕೆ ಒಟ್ಟುರಿ. ಮಾಡಿಸ್ಕೋಬೇಕಮ್ಮ, ಎಂತೆಂಥರ ದುಡ್ಡು ಏನೋ ಮಾಡ್ತಾರೆ. ಅವ್ರ ಅಮ್ಮೇರಿ ಮಾಡ್ಕೊಂಡು ತಿಂಬ ಯೋಗ್ಯತೆ ಇಲ್ಲಿ ಎಲ್ಲ ಕಳಿಸ್ತಾಳೆ ಇಲ್ಲಿಂದ. ಅದು ಕರೆದ ನನಗೆ ಸಿಟ್ಟು ಬಂದು ಕಣಕ್ಕ ಮಾತಾಡಿದೆ. ಅದಕ್ಕೆ ನೀನು ಹಸಿಗೆ ಹೋಗ್ರಿ, ನಾನು ಯಾತ್ಯಾತ ಕೊಡಲ್ಲ ಅಂತ ಕಳಿಸಿದ್ದೀನಿ ನೋಡು. ಬಿಡ್ರತ್ತ ಹೋಗ್ಲಿ, ಅವ್ರನ್ನೇ ಕಳಿಸ್ತೀವಿ. ಏನೋ ಸಿಟ್ಟಿನಾಗ ಎಲ್ಲರೂ ಮಾತಾಡ್ತಾರೆ. ಇಬ್ಬರು ಅಣ್ಣ ತಮ್ಗಳು ಇದ್ದಾರೆ ಅಂತಂದರೆ ಅಲ್ಲಿ ಹೆಂಗೇ ಇದ್ದಾರೆ ಅಂದ್ರೆ ಗೊತ್ತಾರೆ. ಒಂದೇ ತಟ್ಟೆಗೆ ಉಮ್ಮಂಗ ಇದ್ದಾರೆ. ಈಗ ಹುಟ್ತಾ ಅಣ್ಣ ತಮ್ಮಗಳು, ಬೆಳೀತಾ ದಾಯದಿಗಳು ಅಂತೇಳಿ ಗಾದೆನೇ ಐತಿ. ಅಣ್ಣ ತಮ್ಮದ್ರಿದ್ರು. ಅವರು ಹುಟ್ತಾ ಅಣ್ಣ ತಮ್ಮಗಳು ಅಷ್ಟೇನೆ, ಹುಟ್ಟಾ ತಕ ಮಾತ್ರ. ಜೊತೆಗೆ ಹುಟ್ಟಾ ತಕ ಅಣ್ಣ ತಮ್ಮಗಳು ಬೆಳಿಬೇಕಾರಲ್ಲಮ್ಮ. ಆಮೇಲೆ ಮದುವೆ ಆದಮೇಲೆ ಅವ್ರ ಮದುವೆ ಇವ್ರ ಮದುವೆ ಅಂತ ಆದಮೇಲೆ ಅಲ್ಲೇ ಬಂದೇ ಬರುತ್ತೆ. ಹೆಂಗೇ ಇದ್ದಾರೆ ಅನ್ನೋ ತುಪ್ಪ ನೈಕ್ಯನು ಮಂಗ ಇದ್ದಾರೆ, ಹೆಂಗೇ ಇದ್ದಾರೆ ಅಂತಂದ್ರೂ ಬೇರೆ ಹೋಗೋ ಸಂದರ್ಭದಾಗಾದ್ರೂ ಬಂದೇ ಬರ್ತಾವೆ. ಯಾಕೆ ಸುಮ್ಮನೆ ಪರದಾಡ್ಕೊಂತಿರ್ ಬಿಡಲಕ್ಕಮ್ಮ, ಅವಳು ಒಳ್ಳೆ ಕಣೆ ಭೂಮಿ. ನೀನು ಹಂಗನ್ಬೇಡ, ಅವಳಿಗೆ ಒಳಗೆ ಇದ್ದಾವೆ. ಬಾರಮ್ಮ ರಂಜು, ಎದ್ದು ಬಾ. ನಿನ್ನ ಮಕ್ಕ ತೊಳ್ಕೊಬಾ ಇಲ್ಲಿ, ಎದ್ದು ಬಾ ಇಲ್ಲಿ. ನನಗೆ ನೀನು ನೋಡೋಕ್ಕಾಗ್ತಾ ಇಲ್ಲ. ಹೋಗಮ್ಮ, ಒಂದು ಸ್ವಲ್ಪ ಸೂಕ್ಷ್ಮ ನೀನು. ಏನಾದರೂ ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ಸಹಿಸ್ಕಮ್ಮಲ್ಲ ಪಾಪ. ಹಿಡ್ಕೊಂಡು ಹೊಡೆದ್ಬಿಟ್ರು. ಎಲ್ಲ ಕಲ್ತಾಳೆ ಇವಳು. ಎಷ್ಟು ಚುರುಕಾಗಿದ್ದಾಳೆ, ಎಲ್ಲ ಮಾಡ್ತಾಳೆ ನಮ್ಮ ರಂಜು. ನಾವು ಚುರುಕಾಗಿ ಎಲ್ಲ ಸಾಡ್ನಂತದೆಲ್ಲ. ಹೋಗಮ್ಮ ಹೋಗು, ಮಕ್ಕ ತೊಳ್ಕೊ ಹೋಗೋಕೊಂಡು ಎಲ್ಲ ಇದಾದಂಗಾಗಿವೆ. ಮಕ್ಕ ತೊಳ್ಕೊ ಹೋಗೊಂಡು ಸುಮ್ಮನೆ ಮನೆಗೆ ಹೋಗು ಒಂದು ಸ್ವಲ್ಪ.
ಸರಿ ಆಯ್ತು ಕಣತ್ತೆ. ನನಗೊಂಥರ ಬೇಜಾರಾದಂಗೆ ಆಗೈತಿ ಇವತ್ತು. ನಾನು ಸುಮ್ಮನೆ ಕೆಟ್ಟನ್ನು ಮಾಡ್ತಾರಲ್ಲ ಅಂತ. ಎದ್ದು ಬರತ್ಲಾಗೆ ಅದೆಲ್ಲ ತಲೆ ಕೆಡಿಸ್ಕೊಂಡು ಕೂಕೊಂಡ್ರೆ ಭಾಳ ತಲೆ ಕೆಡುತ್ತೆ. ಅವನ್ನೆಲ್ಲ ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬಾರ್ದು, ಬಿಟ್ಟು ಹಾಕ್ಬೇಕು. ಅಲ್ಲಿಂದಾಗ್ಲೇ ಬಿಟ್ಟು ಹಾಕ್ಬಿಟ್ಟು ಬೇರೆದು ನೋಡ್ಕೋಬೇಕಾ ಹೊರ್ತೂ ನಾವು ಅವನ್ನೆಲ್ಲ ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬಾರ್ದು. ಅವ್ರಂದ್ರು ಇವ್ರಂದ್ರು ಬೇರೆಯವ್ರ ಬಗ್ಗೆ ಯೋಚನೆ ಮಾಡೋಕೆ ಹೋಗ್ಬಾರ್ದು. ಎದ್ದು ಬಾ ಸಾಕು. ನಮ್ಮದೇನು ನಮ್ಮ ಮನೆಯವ್ರಿಗೆ ಏನು ನೋಡ್ಕೊಂಡು ಅಷ್ಟು ನಾವು ಚೆನ್ನಾಗಿರೋದು ನೋಡ್ಕೋಬೇಕೆ ಹೊರ್ತೂ ಬೇರೆಯವ್ರ ಬಗ್ಗೆ ಆಗಲಿ ಬೇರೆಯವರು ಹಂಗಿದ್ದಾರೆ ಹಿಂಗಿದ್ದಾರೆ ಬೇರೆಯವ್ರಿಗೆ ಕಂಪೇರೇ ಮಾಡ್ಕೊಳಕ್ಕೆ ಹೋಗ್ಬಾರ್ದು ನಾವೇನು. ನಮ್ಮ ಜೀವನ ನಾವು ನೋಡ್ಕೋಬೇಕು. ಎದ್ದು ಬೈಲಿ ಎದ್ದು ಬಾ. ಹೋಗಮ್ಮ ಹೋಗು. ಅವಳು ಒಳ್ಳೆಯಳು ಕಣೆ, ಭೂಮಿ ಲಕ್ಕಮ್ಮ. ಇವಳೆ ಒಳ್ಳೆಯಳಲ್ಲ. ಅವಳು ತುಂಬ ತಾಳ್ಮೆಗಿದ್ಲು ಕಣಮ್ಮ. ಅವಳು ಅಂತಾಳಲ್ಲ ಕಣೆ, ಬಡವ್ರ ಮಗಳು ಅಂತಾಳಲ್ಲ, ಭಾಳ ಗೌರವಸ್ತಿ. ಜೇಕ ನಿನಗೆ ಗೊತ್ತಿಲ್ಲ, ಸುಮ್ಮನಿರು. ಅವಳು ಇಲ್ಲಿ ನೋಡಿಲಿ ಹೆಂಗೆ ಅಂದರೆ ನಿಜವಾಗ್ಲೂ ಹೇಳ್ಬಾರ್ದು. ನಾನು ಕಣ್ಣೆದ್ರಿಗೆ ನೋಡಿ ಇಬ್ಬರಣ ಅಕ್ಕ ತಂಗಿಯರು ಇಟ್ಕೊಂಡು ಇವಳಿಗೆ ಒಯ್ತಾ ಇದ್ರು. ಒಯ್ತಿರೋದ ನಾನು ಕಣ್ಣಾರೆ ನೋಡಿದ್ದೀನಿ, ಗೊತ್ತೇ. ಕಣ್ಣಾರೆ ನೋಡಿರೋದಕ್ಕೆ ಹೇಳ್ತಿರೋದು. ನನಗೇನೇನು ಸುಮ್ಮನೆ ಹೇಳೋಕ್ಕೇನು ಇದೇನಮ್ಮ? ಕಣ್ಣಾರೆ ನೋಡಿದ್ದೀನಿ. ಅವರಿಬ್ರು ಎಂತಾರೋ ಅಂತ ಹೇಳಿ ಹಿಂಗೆ ಮಾಡಬಾರ್ದು ಯಾರಿಗೇ ಆಗಲಿ. ಸ್ವಲ್ಪ ನಯ ಭಯ ಅನ್ನೋದು ಇರ್ಬೇಕು, ಸುಮ್ಮನೆ ಇರ್ಬೇಕು. ಹೇಳೋಗಿ ಅವ್ರು ತಾನೆ. ಇವಳು ಎಳೆ ಬಲ್ ಚುರ್ಕಾಗಿದ್ದಾಳೆ, ಎಲ್ಲ ಕೆಲಸ ಮಾಡ್ತಾಳೆ. ನಮ್ಮ ರಂಜು ಭಾಳ ಒಳ್ಳೆಯಳು, ಗೊತ್ತೇ. ಎಲ್ಲ ಎಂಥದ್ರಾಗ ಎಷ್ಟು ಚೆನ್ನಾಗೆಲ್ಲ ಮ್ಯಾಟ್ಗಳು ಹಾಕ್ತಾಳೆ. ಮೊನ್ನೆ ಒಂದು ಬ್ಯಾಗ್ ಹಾಕಿ ಎಷ್ಟು ಚೆನ್ನಾಗಿ ಹಾಕ್ಯಾಳು, ಗೊತ್ತೇ. ಎಲ್ಲ ಫೋನ್ನ ನೋಡ್ಕೊಂಡೆ ಕಲ್ತಾಳೆ, ಭಾರಿ ಚುರ್ಕಾಗಿದ್ದಾಳೆ. ಅದನ್ನ ಸ್ವಾಡನ್ನ ಎಲ್ಲಾದ್ರೂ ಹೋಗಿ ಮದುವೆ ಮಾಡ್ಕೊಂಡು ಅನ್ನಿಸ್ತೈತೆ ನಿಜವಾಗ್ಲು. ನಾನೆಲ್ಲ ಹೋರಾಡಿ ಕೆಲಸ ಕೊಡ್ಸಿದ್ದೀನಿ. ಇಂಥ ಜಂಬ ಮಾಡಬಾರ್ದು ಕಣೆ. ಇವಾಗ ಅದೇ ಕಾಣ್ದಂಗಿದ್ಲು, ಮಂದನ ಮಜ್ಜಿಗೆ ಕಣ್ಣಂಗೆ ಆಗೈತೆ ಅವಳಿಗೆ. ಅವ್ರ ಅಮ್ಮೇರಿಗೆಗಳೇ ನನಗೆ ಯಾಕೂ ಸಿಟ್ಟು ಬರಲ್ಲ. ಎಲ್ಲದಕ್ಕೂ ನಮ್ಮ ಅಮ್ಮೇರಿಗೆ ಅದಿಲ್ಲ ಇದಿಲ್ಲ ಅಂತ ಕಳಿಸಿರಿ ನನಗೆ ಹತ್ಕರ್ದ ಬೇಜಾರ. ಅಲ್ಲ ಬಡವರು ಆಗ್ಲೇಳು ಕಳಿಸ್ಬಾರ್ದು. ಇನ್ನೇನು ಬಂದ ಮೇಲೆ ಇಲ್ಲಿ ನಾವು ಬಿಡತ್ತೆ ಹೆಂಗೆ ಚೆನ್ನಾಗಿದ್ದೀವಿ ಅಂತ ಸುಮ್ಮನೆ ಇರಬೇಕು. ಅವ್ರ ತಂಗಿನ ಕರ್ಕೊಂಬಂದು ನೋಡ್ಕೊಂಬದು, ಅವಳನ್ನ ಓದಿಸೋದು, ಅವಳಿಗೆ ಬಟ್ಟೆ ಬರೆ ತರೋದು, ಬರೀ ಇದೆ. ಆದರೆ ಇವ್ರು ಯಾವಾಗ ಬಟ್ಟೆ ಬರೆಯೋದು? ಇವ್ರು ಯಾವಾಗ ಮುಂದಕ್ಕೆ ಹೋಗೋದು? ಎಲ್ಲ ಅವ್ರ ಅಮ್ಮಯ್ರಿಗೆ ಮಾಡೋದು, ಅವ್ರ ತಂಗಿಗೆ ಮಾಡೋದು, ಅವಳನ್ನ ಓದಿಸೋದು, ಬರೀ ಇದೇ ಆದ್ರಿ ಇವ್ರು ಯಾವ ಮುಂದಕ್ಕೆ ಹೋಗ್ತಾರೆ? ಇವ್ರಿಗೆ ನಾಳೆ ಹೊತ್ತು ನಮ್ಮ ಮಕ್ಳು ಆಗ್ತಾವಮ್ಮ. ಇವಾಗ ಮಕ್ಳನ್ನ ಓದ್ಸೋಕ್ಕೆ ಯೋಟಿಟ್ಟೊಂದು ದುಡ್ಡು ಬೇಕು. ಎಲ್ಲನ ಗಾರ್ಮೆಂಟ್ಗಳಿಗೆ ಹಾಕ್ತಾರೆ. ಎಲ್ಲನೇ ಯೋಟಿಟ್ಟೊಂದು ದುಡ್ಡು ಬೇಕು ಅಂಥದ್ರಾಗೆ ಇವ್ರನ್ನ ಹೊಟ್ಟೆ ಇವ್ರು ಹೊರದ್ರೆ ಸಾಕಾಗೈತಿ. ಅವ್ರನ್ನೆಲ್ಲ ಏನು ಸಾಕಿ ಸಲ್ಬೋದು? ಅವರೆಲ್ಲ ಏನು ನೋಡೋದು ಅವ್ರನ್ನ? ಸುಮ್ಮನೆ ಇರ್ಬೇಕಮ್ಮ. ಸುಮ್ಮನೆ ಇರ್ದಲ್ದೆ ಇಂಥವೆಲ್ಲ ಮಾಡ್ಕೊಂಡ್ರೆ ಯಾರು ಸುಮ್ಮನೆ ಇರ್ತಾರೆ? ನಾನಂತೂ ಸುಮ್ಮನಿರಲ್ಲ. ಎಲ್ಗೋದ್ರಿ ಇವಾಗ? ಎಲ್ಗೋದ್ರೆ ಏನೋ ನಾನು ಯಾತು ನೋಡಲಿಲ್ಲ, ಯಾತು ಕೇಳೋಕೆ ಹೋಗಲಿಲ್ಲ. ಎಲ್ಗನ ಹೋಗ್ಲಿ ನಾನು ಅಕ್ಕೇನೆ ಆಸಿಗೆ ಹೋಗ್ರಿ, ಹೋಗಿ ಎಲ್ಲನ ಕಷ್ಟಪಟ್ಟು ಮಾಡ್ಕೊಂಡು ತಿಂದ್ರೆ ಅವಾಗ ಬಿಡು ನಾವು ನೋಡ್ಕೊಂಡ್ರೆ ಸಾಕಾಗೈತಿ ಅಂತೇಳಿ ಅವಾಗ ಗೊತ್ತಾಗುತ್ತೆ ಅವ್ರಿಗೆ. ಅವಾಗ ಕಳಿಸ್ತಾರೆ ಅವಳನ್ನ. ಅವಳನ್ನ ಕರ್ಕೊಂಬಂದು ಇಕ್ಕೆಂಬಂಥದ್ದೇನಮ್ಮ, ಅವಳನ್ನ ಆಮೇಲೆ ಕಳಿಸ್ತಾರೆ. ಆಮೇಲೆ ನಮ್ಮ ದೊಟ್ಟೆ ನಾವು ನೋಡ್ಕೊಂಡ್ರೆ ಸಾಕಾಯ್ತಮ್ಮ, ನೀನು ಹೋಗು ಅಂತ ಹೇಳಿ ಸುಮ್ಮನೆ ಬಿಡಿಸಿ ಅವ್ರ ಅಪ್ಪ ಕೂಲಿ ಮಾಡೋಕೆ ಇಕ್ಕಾರು ಮಾಡಾಳು. ಏನು ಓದೇನು ಏನಾಗಬೇಕಾಗೈತಮ್ಮ ಇವಾಗ? ಏನು ಸುಮ್ಮನೆ ಕೂಲಿ ಬರ್ತಾನ ಐತೆ ಅಂದಮೇಲೆ ಓದೋದೆಲ್ಲ ಯಾಕೆ? ಸುಮ್ಮನೆ ಕೂಲಿ ಮಾಡ್ಕೊಂಡು ತಿನ್ಬೇಕು ಅಷ್ಟೇನೆ, ಓದೋದೆಲ್ಲ ಬೇಡ. ಅಲ್ಲಿ ನಡೆಯಲ್ಲ. ಈಗ ನಡೆಯೋದಾದ್ರೆ ಬಿಡಪ್ಪ ಅನ್ಬೋದು, ನಡೆಯಲ್ಲ ಅಂದಮೇಲೆ ಯಾಕಮ್ಮ ಓದೋದು ಎಲ್ಲನ? ಸುಮ್ಮನಿರ್ಬೇಕು. ಹೆಣ್ಮಕ್ಳು ಓದಬೇಕು, ಓದೋ ವಯಸ್ಸಿನಾಗೆ ಬಡವರಾಗಿ ಹುಟ್ಟೋದು ಏನು ತಪ್ಪಲ್ಲ, ಬಡವರಾಗಿ ಸಾಯ್ಬಾರದು ಅಂತ ಹೇಳ್ತಾರೆ. ಬಡವರಾಗಿ ಹುಟ್ಟೋದು ತಪ್ಪಲ್ವಂತಿ. ಬಡವರಾಗಿ ಸಾಯ್ಬಾರ್ದಂತಿ, ಶ್ರೀಮಂತರಾಗಿ ಸಾಯ್ಬೇಕಂತಿ. ಬಡತನ ಅನುಭವಿಸಿ ಬರೇ ಬಡತನನೇ ನಿಲ್ಲಿಸ್ಬಾರ್ದಂತಿ. ಅದಕ್ಕೆ ಹುಡುಗಿನ ಒಂದು ಚೆನ್ನಾಗಿ ಓದಿರಿ, ಒಳ್ಳೆ ಕೆಲಸ ತಾಂತಾಳಲ್ಲ, ನಾನು ನನ್ನ ತಂಗಿನ ಓದಿಸಿರಿ ಅಂತ ಹೇಳ್ತಾಳೆ ಅಷ್ಟೇನೆ. ಬಿಡು ಏನಾನ ನನ್ನ ತಂಗಿ ಓದಲಿ, ಚೆನ್ನಾಗಿ ಓದುತ್ತಂತೆ, ಓದಿರತ್ತ ಒಳ್ಳೆ ಕೆಲಸಕ್ಕೆ ಹೋಗುತ್ತೆ ಅಂತ ಯೋಚನೆ ಮಾಡ್ತಾರೆ ಅವರು. ಬಿಡು ಅವನಿಗೂ ಪಾಪ ಅಲ್ಲಿ ಬಡ್ತಾನೆಲ್ಲ ನೋಡಿ ಬಿಡು ಓದ್ಸಾನ ಅಂತ ಹೇಳಿ ಅಷ್ಟೇನೆ. ಬೇರೆ ಏನಿಲ್ಲ. ನಾಳೆ ಹೊತ್ನಾಗ ಇಲ್ಲಿ ನೋಡಿ ಯಾಕೆ ಓದಿ ನಾಳೆ ಹೊತ್ನಾಗ ಏನಾನ ಕೆಲಸ ತಾಂಬ್ತಾಳೆ ಅಂದು, ನಾಳೆ ಹೊತ್ನಾಗ ಕೆಲ್ಸಕ್ಕೆ ಹೋಗ್ತಾಳೆ ಅಂತಂದು ಇವಳಿಗೆ ಕೊಡ್ತಾಳೆ ಸಂಬಳನ, ಅವಳು ನನ್ನ ಮನೆಗೆ ಕೊಡ್ತಾಳೆ. ಇವಳಿಗೇನು ಬರೋ ಭಾಗ್ಯವೇನೈತಮ್ಮ? ಸುಮ್ಮನಿರ್ಬೇಕು. ಅಕ್ಕಮ್ಮಂಗೆ ಸರಿಯಾಗಿ ಕೇಳ್ಬಿಟ್ಟಿಂಗ. ಇವಳು ಒಳ್ಳೆಯಳಲ್ಲ ಈ ರಂಜಿ. ಇಲ್ಲೊಂದೆಲ್ಲ ಹೇಳ್ಕೊಟ್ಟವಳೆ. ಅದಕ್ಕೆ ಪಾಪ ಇವಳು ಮಾತಾಡ್ತಾಳೆ. ಆ ಬುದ್ಧಿ ಏನಂತ ಇವಳಿಗೆ ಗೊತ್ತಾಗ್ಬೇಕು. ಆವಾಗ ಸುಮ್ಮನೆ ಆಗ್ತಾಳೆ ಇವಳು. ಈಗ ಇವಳು ಅಂತಿಟ್ಟು ಏನೋ ಎಲ್ಲ ಕಂಡವಳೆ. ಒಂದು ಸ್ವಲ್ಪ ಇವಳು ಚುರುಕು ಜಾಸ್ತಿ, ಅದು ಇದು ಕಲ್ತವಳೆ. ಮ್ಯಾಟ್ ಹಾಕೋದು, ಏನಾನ ಬಾಗಿಲಿನ ತೋರಣ ಹಾಕೋದು, ಬಟ್ಟೆ ಒಯ್ಯೋದು ಎಲ್ಲ ಪ್ರತಿಯೊಂದು ಕೆಲಸದಾಗ ಒಯ್ದಾಳೆ. ಒಂದು ಸ್ವಲ್ಪ ಚುರುಕಾಗಿದ್ದಾಳೆ, ಸ್ವಲ್ಪ ಸ್ಟೈಲಾಗಿ ಚೆನ್ನಾಗೆಲ್ಲನ ಚೆನ್ನಾಗಿ ಅತ್ತೆ ಅಂದ್ಕೊಂಡು ಅತ್ತೆನ ಮರಳು ಮಾಡಿಬಿಟ್ಟವಳೆ. ಅದಕ್ಕೇನೆ ಇಲ್ಲ ಅಕ್ಕಮ್ಮನಿಗೆ ಇದು ಅರ್ಥ ಆಗ್ತಾ ಇಲ್ಲ. ಪಾಪ ಭೂಮಿ ಒಳ್ಳೆ ಹುಡುಗಿ. ಎತ್ತೋದ್ರೋ ಏನೋ ಪಾಪ. ನೋಡ್ತಾ ಇರ್ರಿ, ಏನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.